ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಹೇಗೆ ಪ್ರಿಪ್ರೇಷನ್ ನಡೀತಿದೆ? ಡಿಸ್ಟಿಕ್ ಸೆಲೆಕ್ಷನಲ್ಲಿ ತುಂಬ ಕನ್ಫ್ಯೂಷನ್ ಹೋಗ್ತಾ ಇದೆ ನಿಮ್ಮೆಲ್ಲರ ಮಧ್ಯೆ. ಅದು ನನಗೆ ಅರ್ಥ ಆಗ್ತಿದೆ. ಎಲ್ಲ ಡಿಸ್ಟಿಕ್ಕಲ್ಲೂ ಎಲ್ಲ ಕೆಟಗರಿಗೂ ಒಂದೊಂದು ಪೋಸ್ಟ್ ಇಟ್ಟಿದ್ದಾರೆ. ಅವರು ಒಂದೊಂದು ಎರಡೆರಡು ಪೋಸ್ಟ್ ಇದೆ. ಸೊ ಜನರಲ್ ಒಂದು ಬಿಟ್ರೆ ಐ ನೋ ಇದು ತುಂಬಾ ಕಾಂಪ್ಲಿಕೇಶನ್ ಆಗಿದೆ. ಒಂದೇ ಒಂದು ಪೋಸ್ಟ್ಗೆ ಎಷ್ಟು ಜನ ಹೊಡೆದಾಡ್ತಿದೀವಿ ಅನ್ನೋದು ಇದ್ರಲ್ಲೇ ಗೊತ್ತಾಗತ್ತೆ. ಸೊ ಇಟ್ಸ್ ಓಕೆ, ವೈಸ್ ಆಗಿ ಡಿಸೈಡ್ ಮಾಡಿ ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಸೂಟ್ ಆಗುತ್ತೋ ಅದನ್ನ ಅಪ್ಲೈ ಮಾಡಿ. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಆ, ನನಗೆ ಕೇಳಬೇಡಿ ಮ್ಯಾಮ್ ಉಡುಪಿ ಓಕೆನಾ ಅಥವಾ ಮೈಸೂರು ಓಕೆನಾ ಶಿವಮೊಗ್ಗ ಓಕೆನಾ. ನನಗೆ ಹೇಗೆ ಅರ್ಥ ಆಗುತ್ತೆ ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ನೀವೆಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗಲ್ಲ. ಇವಾಗ ಸದ್ಯಕ್ಕೆ ನೀವು ವರ್ಕ್ ಮಾಡ್ತಿರ್ಬೋದು, ಇಲ್ಲ ನೀವು ಮನೇಲಿರ್ಬೋದು. ಸೊ ಎಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದು ನಾನು ಹೇಗೆ ಹೇಳೋದಕ್ಕಾಗುತ್ತೆ? ಸೊ ನೀವು ವೈಸ್ ಆಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ಆನ್ಸರಿಗೆ ಬಂದು ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಾತು ಸಾಕು. ಡೇ 8 ಅಲ್ವಾ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇವತ್ತಿನ MCQ ಶುರು ಮಾಡೋಣ, ಡಿಲೇ ಮಾಡೋದು ಬೇಡ. ಓಕೆನಾ? ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಓಕೆನಾ? INC ಮೊದಲ ಕ್ವಶನ್, INCಯ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು? ವೆರಿ ಈಸಿ ಕ್ವಶನ್ ಅಲ್ವಾ? ಹೇಳ್ತೀರಾ? ದಾದಾಬಾಯಿ ನವರೋಜಿ, WC ಬ್ಯಾನರ್ಜಿ, ಬದ್ರುದ್ದೀನ್ ತ್ಯಾಬ್ಜಿ ಅಂಡ್ P ಆನಂದಾಚಾರ್ಲು. ಆನ್ಸರ್ ಈಸ್ WC ಬ್ಯಾನರ್ಜಿ. ಕರೆಕ್ಟ್ ಅಲ್ವಾ? ಮೊದಲ ಅಧಿವೇಶನ ಯಾವಾಗ ನಡೆದಿದ್ದು? 1885. ಓಕೆ ಓಕೆ. ನೆಕ್ಸ್ಟ್, ದಾದಾಬಾಯಿ ನವರೋಜಿ ಯಾವ ಅಧಿವೇಶನದ ಅಧ್ಯಕ್ಷರಾಗಿದ್ರು? 1886 ಅಲ್ಲಿ. 1886 ಕೋಲ್ಕತ್ತಾ. ಕಲ್ಕತ್ತಾದಲ್ಲಿ ಆಗಿದ್ರು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಬದರುದ್ದೀನ್ ತ್ಯಾಬ್ಜಿ ಬಂದ್ಬಿಟ್ಟು 1887. ಓಕೆ, 1887. ದೆನ್ P ಆನಂದಾಚಾರ್ಲು 18. ಇವರು ಮದ್ರಾಸಲ್ಲಿ, ನೆನ್ಪಿರ್ಲಿ. ದೆನ್ ಇವರು P ಆನಂದಾಚಾರ್ಲು 1889. ಎಲ್ಲಿ? ಮುಂಬೈ ಅಧಿವೇಶನ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. INC ಸ್ಥಾಪನೆಯಾದ ವರ್ಷ ಯಾವುದು? ವೆರಿ ಸಿಂಪಲ್ ಅಂಡ್ ಬೇಸಿಕ್ ಕ್ವಶನ್. 1885. ಕರೆಕ್ಟ್ ಅಲ್ವಾ? 1883 ಅಲ್ಲಿ ಏನಾಯ್ತು? ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ಅಲ್ವಾ? ನೆನ್ಪಿದ್ಯಾ? ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ಆಗಿದ್ದು 1884 ಅಲ್ಲಿ. ಅದು ಅಂಥದ್ದೇನು ನಡೆದಿಲ್ಲ. ದೆನ್ 1886 ಅಲ್ಲಿ ಎರಡನೇ ಅಧಿವೇಶನ ನಡೆದಿದ್ದು, ಅದು ಓಕೆ. ದೆನ್ ಫಸ್ಟ್ ಸೆಷನ್ ಅಲ್ಲಿ ಎಒ ಯೂಮ್ ಅವರು, INCನ ಎಒ ಯೂಮ್ ಅವರು 72 ಪ್ರತಿನಿಧಿಗಳೊಂದಿಗೆ ಸ್ಥಾಪಿಸ್ತಾರೆ. ಅದ್ ನೆನಪಿರ್ಲಿ. 72 ಡೆಲಿಗೇಟ್ಸ್ ಜೊತೆಗೆ ಎಒ ಯೂಮ್ INCನ ಸ್ಥಾಪಿಸೋದು ಯಾವಾಗ? 1885 ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ವೇರ್ ವಾಸ್ ದ ಫಸ್ಟ್ ಸೆಷನ್ INC ಹೆಲ್ಡ್? ಆನ್ಸರ್ ಈಸ್ ಮುಂಬೈ. ಕರೆಕ್ಟ್ ಅಲ್ವಾ? ದೆನ್ ಕಲ್ಕತ್ತಾದಲ್ಲಿ ಯಾವಾಗ ನಡೆದಿದ್ದು? ಎರಡನೇ ಸೆಷನ್. ಹೇಳಿದ್ನಲ್ವಾ ಅಲ್ಲಿ, ಎರಡನೇ ಸೆಷನ್ ನಡೆದಿದ್ದು. ದೆನ್ ಮಡ್ರಾಸಲ್ಲಿ ಮೂರನೇ ಸೆಷನ್ ನಡೆದಿದ್ದು 1887 ಅಲ್ಲಿ, ಮೂರನೇ ಸೆಷನ್ ನಡೆದಿದ್ದು. ಡೆಲ್ಲಿಯಲ್ಲಿ 1902 ನಡೆದಿದ್ದು. 1902 ಡೆಲ್ಲಿಯಲ್ಲಿ ನಡೆದಿದ್ದು. ಓಕೆ. ದೆನ್ ಹೂ ಇಸ್ ದ ಕೀ ಫೌಂಡರ್ ಆಫ್ INC? ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಎಒ ಯೂಮ್ ಅಂಡ್ ಮಹದೇವ್ ಗೋವಿಂದ ರನಾಡೆ. ಹೇಳ್ತೀರಾ? ಆನ್ಸರ್ ಈಸ್ ಎಒ ಯೂಮ್ ಅಲ್ವಾ? ಕರೆಕ್ಟ್ ಅಲ್ವಾ? ದಾದಾಬಾಯಿ ನವರೋಜಿ ಬಂದ್ಬಿಟ್ಟು INC ಸ್ಥಾಪಕರಲ್ಲಿ, ಅವರು ಸ್ಥಾಪಕರಲ್ಲ, ಬಟ್ ಹಿ ವಾಸ್ ಎ ಏನಂತಾರೆ, ಹಿ ವಾಸ್ ಎ ಲೀಡರ್. ಓಕೆನಾ? ದೆನ್ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ನಾಯಕರಲ್ಲ, ಅವರು ಸ್ಥಾಪಕರಲ್ಲ, ನೆನ್ಪಿರ್ಲಿ. ದೆನ್ ಐದನೇ ಕ್ವಶನ್. ಸಂಪತ್ತಿನ ಅರಿವು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ವೆರಿ ಈಸಿ ಕ್ವಶನ್. ರಮೇಶ್ ಚಂದ್ರ ದತ್ತ, ದಾದಾಬಾಯಿ ನವರೋಜಿ, ಮಹದೇವ್ ಗೋವಿಂದ ರನಾಡೆ, ಗೋಪಾಲಕೃಷ್ಣ ಗೋಖಲೆ. ಆನ್ಸರ್ ಈಸ್ ದಾದಾಬಾಯಿ ನವರೋಜಿ.
ಕರೆಕ್ಟ್ ಅಲ್ವಾ? ಅಂಡ್ ಇವ್ರ ಪುಸ್ತಕ ಯಾವುದು ಅಂತ ಗೊತ್ತಿದ್ಯಾ? ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ 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 ರೂಲ್ ಇನ್ ಇಂಡಿಯಾ. ಕರೆಕ್ಟ್ ಅಲ್ವಾ? ರೂಲ್ ಇನ್ ಇಂಡಿಯಾ. ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ಕೌನ್ಸಿಲ್ ಆಕ್ಟ್ 1892 ಅನ್ನು ಯಾವ ವೈಸ್ರಾಯ್ ಪರಿಚಯಿಸಿದರು? ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892. ಯಾರು? ಲಾರ್ಡ್ ಡಫರಿನ್, ಲಾರ್ಡ್ ಲಾನ್ಸೌನ್, ದೆನ್ ಲಾರ್ಡ್ ಕರ್ಜನ್, ದೆನ್ ಲಾರ್ಡ್ ರಿಪ್ಪನ್. ಹೇಳ್ತೀರಾ? ಆನ್ಸರ್ ಈಸ್ ಲಾರ್ಡ್ ಲಾನ್ಸ್ಡೌನ್. ಓಕೆ, ಲಾನ್ಸ್ಡೌನ್. ಯಾವಾಗ ತಗೊಂಡ್ಬಂದಿದ್ದು? 1892 ಕೌನ್ಸಿಲ್ ಆಕ್ಟ್ ಪರಿಚಯಿಸಿದ್ದು ಇವರೇ. ನೆಕ್ಸ್ಟ್ ಹೋಗೋಣ. ಇದರಲ್ಲಿ ಇನ್ಕ್ರೀಸ್ ದ ನಂಬರ್ ಆಫ್ ಕೌನ್ಸಿಲ್ಸ್ ಗಳು ಜಾಸ್ತಿ ಆಯ್ತು. ಓಕೆ, ನೆಕ್ಸ್ಟ್. ಬಂಗಾಳ ವಿಭಜನೆಯನ್ನು ಪ್ರಸ್ತಾಪಿಸಿದ ವೈಸ್ರಾಯ್ ಯಾರು? ಲಾರ್ಡ್ ರಿಪ್ಪನ್, ಲಾರ್ಡ್ ಡಫರಿನ್, ಲಾರ್ಡ್ ಕರ್ಜನ್, ಲಾರ್ಡ್ ಮಿಂಟೋ. ಆನ್ಸರ್ ಈಸ್ ಲಾರ್ಡ್ ಕರ್ಜನ್. ಕರೆಕ್ಟ್ ಅಲ್ವಾ? ದೆನ್ ಲಾರ್ಡ್ ರಿಪ್ಪನ್ ಬಂದ್ಬಿಟ್ಟು ಈಸ್ ವೆರಿ ಫೇಮಸ್ ಫಾರ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಕರೆಕ್ಟ್ ಅಲ್ವಾ? ಲೋಕಲ್ ಸೆಲ್ಫ್ ಗವರ್ಮೆಂಟ್ಗೆ ಇವರು ವೆರಿ ಫೇಮಸ್. ದೆನ್ ಲಾರ್ಡ್ ಮಿಂಟೋ ಈಸ್ ಫೇಮಸ್ ಫಾರ್ 1909 ಆಕ್ಟ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೋಗೋಣ. ಈಸ್ಟ್ ಬೆಂಗಾಲ್ ಮತ್ತೆ ವೆಸ್ಟ್ ಬೆಂಗಾಲ್ ಆಗಿ ಡಿವೈಡ್ ಆಗುತ್ತೆ, ಗೊತ್ತಿದೆ ಅಲ್ವಾ? ನೆಕ್ಸ್ಟ್, ಸ್ವದೇಶಿ ಚಳುವಳಿಯು ಯಾವುದರ ವಿರುದ್ಧ ಪ್ರಾರಂಭವಾಯಿತು? ಪಾರ್ಲಿಮೆಂಟ್ ಸುಧಾರಣೆ, ಬಂಗಾಳ ವಿಭಜನೆ, 1892 ರ ಕೌನ್ಸಿಲ್ ಆಕ್ಟ್, ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಆನ್ಸರ್ ಈಸ್ ಪಾರ್ಟಿಷನ್ ಆಫ್ ಬೆಂಗಾಲ್. ಮಿಂಟೋ ಮಾರ್ಲೆ ಆಗಿದ್ದು 1909 ನಲ್ಲಿ. ಕರೆಕ್ಟ್ ಅಲ್ವಾ? ಬಟ್ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗಿದ್ದು 1905 ಅಲ್ಲಿ. 1905 ಅಲ್ಲಿ ಆಗಿದ್ದು. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಮುಸ್ಲಿಂ ಲೀಗ್ ಅನ್ನು ಸ್ಥಾಪಿಸಿದ ವರ್ಷ ಯಾವುದು? 1905, 1906, 1907, 1908. ಆನ್ಸರ್ ಈಸ್ 1907. 1905 ಅಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಆಯ್ತು. 1906 ಅಲ್ಲಿ ಸಾರಿ, ಆನ್ಸರ್ ಈಸ್ 1907 ಅಲ್ಲ, 1906 ಅದು. 1906 ಅಲ್ಲಿ ಮುಸ್ಲಿಂ ಲೀಗ್ ಫೌಂಡೇಶನ್ ಆಯ್ತು. 1905 ಅಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಆಯ್ತು. 1907 ಅಲ್ಲಿ ಏನಾಯ್ತು? ಸೂರತ್ ಸ್ಪ್ಲಿಟ್. ಸೂರತ್ ವಿಭಜನೆ. ಸೂರತ್ ಸ್ಪ್ಲಿಟ್. ಕರೆಕ್ಟಾ? ನೆಕ್ಸ್ಟ್, 1908 ಅಲ್ಲಿ ಏನಾಯ್ತು? ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಓಕೆ, ನೆಕ್ಸ್ಟ್ ಹೋಗೋಣ. ಸೂರತ್ ವಿಭಜನೆಯು ಯಾವ ವರ್ಷದಲ್ಲಿ ಸಂಭವಿಸಿತು? ಆಲ್ರೆಡಿ ಮೇಲೆ ಹೇಳ್ದೆ, ಹೇಳ್ತೀರಾ? 1909 ಅಲ್ಲಿ ಮಿಂಟೋ ಮಾರ್ಲೆ ಬಂದಿದ್ದು. ಓಕೆನಾ? ಬಟ್ ಪ್ಲಾನ್ ನಡೀತಿತ್ತು ಅಷ್ಟೇ 1908 ಅಲ್ಲಿ, ಕಂಪ್ಲೀಟ್ ಆಗಿ ಬಂದಿರ್ಲಿಲ್ಲ. ಓಕೆನಾ? 1909 ಅಲ್ಲಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಬಂದಿದ್ದು. ಓಕೆ, ಆನ್ಸರ್ ಈಸ್ ಸೂರತ್ ಸ್ಪ್ಲಿಟ್ ಯಾವಾಗ ಆಗಿದ್ದು? 1907. ಓಕೆ, ನೆಕ್ಸ್ಟ್. INC ಅಧ್ಯಕ್ಷರಾದ ಮೊದಲ ಮುಸ್ಲಿಂ ಯಾರು?
ಫಸ್ಟ್ ಮುಸ್ಲಿಂ ಪ್ರೆಸಿಡೆಂಟ್ ಯಾರು INC ಅಲ್ಲಿ? ಮೊಹಮ್ಮದ್ ಅಲಿ ಜಿನ್ನಾ, ಬದ್ರುದ್ದೀನ್ ತ್ಯಾಬ್ಜಿ, ಸೈಯದ್ ಹಸನ್ ಇಮಾಮ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಆನ್ಸರ್ ಈಸ್ ಬದ್ರುದ್ದೀನ್ ತ್ಯಾಬ್ಜಿ. ಕರೆಕ್ಟ್ ಅಲ್ವಾ? ಮೊಹಮ್ಮದ್ ಅಲಿ ಜಿನ್ನಾ ವಾಸ್ ಎ ಲೇಟರ್ ಪೀರಿಯಡ್, ಆಮೇಲೆ ಬಂದಿದ್ದವರು. ದೆನ್ ಬದ್ರುದ್ದೀನ್ ತ್ಯಾಬ್ಜಿ ಯಾವಾಗ ಆಗಿದ್ದು? 1887 ಅಲ್ಲಿ. ನೆನ್ಪಿರ್ಲಿ 1887 ಅನ್ನೋದು ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿದ್ರು. ಓಕೆ. ದೆನ್ 1980 ನಲ್ಲಿ ಸೈಯದ್ ಹಸನ್ ಇಮಾಮ್ ಆಗಿದ್ರು ಅಧ್ಯಕ್ಷರು. ದೆನ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 1923 ಅಲ್ಲಿ ಆಗಿದ್ರು. ಓಕೆ. ಇನ್ನೊಂದು ನೆನ್ಪಿರ್ಲಿ, ಬದ್ರುದ್ದೀನ್ ತ್ಯಾಬ್ಜಿ ಬಂದ್ಬಿಟ್ಟು he opposed ಆಫ್ ಅಫಿಷಿಯಲ್ ಆಕ್ಟ್ ನ ಅಪೋಸ್ ಮಾಡಿದ್ರು. ಓಕೆ. ನೆಕ್ಸ್ಟ್ ಕಾಲಂ ಮತ್ತೆ ಸೆಷನ್ ನಡೆದಿದ್ದು ಪ್ರೆಸಿಡೆಂಟ್ ಯಾರಾಗಿದ್ರು? ಓಕೆ. ನೆಕ್ಸ್ಟ್ ಮುಂಬೈ 1885 ಅಲ್ಲಿ ಯಾರು ಅಧ್ಯಕ್ಷರಾಗಿದ್ರು? 1885 ಫಸ್ಟ್ ಅಲ್ಲಿ ಅಫ್ಕೋರ್ಸ್ WC ಬ್ಯಾನರ್ಜಿ. ಕರೆಕ್ಟ್ ಅಲ್ವಾ? WC ಬ್ಯಾನರ್ಜಿ 1885 ಮುಂಬೈಲಿ. ಎರಡನೇ ಸೆಷನ್ ಅಲ್ಲಿ ಯಾರಾದ್ರು? ದಾದಾಬಾಯ್ ನವರೋಜಿ. 2ಗೆ ಎ. ಕರೆಕ್ಟಾ? 2ಗೆ ಯಾವ್ದು ಎ ಇದೆ? ಫಸ್ಟ್ ಒನ್ಗೆ ಸಿನಾ? ಸೊ ಆಪ್ಷನ್ ಎ ಬರುತ್ತೆ. ಮದ್ರಾಸ್ 1887 ಅಲ್ಲಿ ಯಾರಾದ್ರು? ಬದ್ರುದ್ದೀನ್ ತ್ಯಾಬ್ಜಿ. ಇವಾಗಿನ್ನು ಓದಿದ್ವಿ. ಕರೆಕ್ಟಾ? ಮುಸ್ಲಿಂ ಪ್ರೆಸಿಡೆಂಟ್. ದೆನ್ ಸೂರತ್ 1907 ಅಲ್ಲಿ ಯಾರಾಗಿದ್ದು? ರಾಜ್ ಬಿಹಾರ್ ಘೋಷ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಹೋಗೋಣ. ಓಕೆ. ಕ್ರೊನಾಲಜಿ ಹೇಳ್ತೀರಾ? ಮಿಂಟೋ ಮಾರ್ಲೆ ರಿಫಾರ್ಮ್, ಸೂರತ್ ಸ್ಪ್ಲಿಟ್, ಬಂಗಾಲ್ ಪಾರ್ಟಿಷನ್ ಆಫ್ ಬೆಂಗಾಲ್, ಫೌಂಡೇಶನ್ ಆಫ್ INC. ಫಸ್ಟು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಯಾವಾಗ ಆಗಿದ್ದು? 1909. ಕರೆಕ್ಟ್ ಅಲ್ವಾ? ದೆನ್ ಸೂರತ್ ಸ್ಪ್ಲಿಟ್ ಯಾವಾಗ ಆಗಿದ್ದು? 1907. ಕರೆಕ್ಟಾ? ದೆನ್ ಪಾರ್ಟಿಷನ್ ಆಫ್ ಬೆಂಗಾಲ್ ಯಾವಾಗ ಆಗಿದ್ದು? 1905. ವೆರಿ ಈಸಿ ಇದೆ ನಾನು ನೆನ್ಪಿಡ್ಕೊಳ್ಳೋದು ಬೇರೆ ಎಲ್ಲದಕ್ಕಿಂತ. INC 1885. ಕರೆಕ್ಟ್ ಅಲ್ಲ? ಸೊ ಫಸ್ಟು INC ಬರುತ್ತೆ. ಆಮೇಲೆ ಯಾವ್ದು ಬರುತ್ತೆ? ಬಂಗಾಳ್ ವಿಭಜನೆ ಯಾವ್ದು? 3. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಹೋಗೋಣ. ಓಕೆ. INCಯ ಮಿತವಾದಿಗಳು ಸಂವಿಧಾನಿಕ ವಿಧಗಳನ್ನು ವಿಶ್ವಾಸಿದರು. ಕರೆಕ್ಟ್ ಅಲ್ವಾ? ಅವರು ಬ್ರಿಟಿಷ್ ಸರ್ಕಾರದ ನ್ಯಾಯ ಮತ್ತು ಉದಾರತೆಯಲ್ಲಿ ನಂಬಿಕೆ ಹೊಂದಿದ್ದರು. ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮಾಡರೇಟ್ಸ್ಗಳು ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ ನ ಫಾಲೋ ಮಾಡ್ತಿದ್ರು. ಕರೆಕ್ಟ್ ಅಲ್ವಾ? ಮಾಡರೇಟ್ಸ್ ಹೆಸರಲ್ಲೇ ಇದೆ. ಅಂಡ್ ದೇ ಬಿಲೀವ್ಡ್ ಇನ್ ಜಸ್ಟಿಸ್ ಅಂಡ್ ಲಿಬರಲಿಸಮ್ ಆಫ್ ಬ್ರಿಟಿಷ್ ಗವರ್ನಮೆಂಟ್. ಓಕೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 15ನೇ ಕ್ವಶನ್ ಅಲ್ವಾ? ಬಂಗಾಳ್ ವಿಭಜನೆಯನ್ನು INC ಭಾರತೀಯ ರಾಷ್ಟ್ರೀಯತೆಯ ಮೇಲಿನ ದಾಳಿ ಎಂದು ಪರಿಗಣಿಸಿತು. ಕರೆಕ್ಟಾ? ಕರೆಕ್ಟ್. ವಿಭಜನೆಯು ಬಂಗಾಳದ ಪ್ರಬಲ ರಾಷ್ಟ್ರೀಯ ಚಳುವಳಿಯನ್ನು ದುರ್ಬಲಗೊಳಿಸುವ ಗುರಿಯನ್ನು ಹೊಂದಿತ್ತು. ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಮಾಡರೇಟ್ಸ್ ಇಸ್ ಇನ್ಕರೆಕ್ಟ್? ರಾಂಗ್ ಅಂತ ಕೇಳ್ತಿದ್ದಾರೆ. ಅವರು ಅರ್ಜಿಗಳು ಮತ್ತು ಮನವಿಗಳ ವಿಧಾನವನ್ನು ಬಳಸಿದರು. ಕರೆಕ್ಟ್ ಅಲ್ವಾ? ದೆನ್ ನೆಕ್ಸ್ಟ್, ಅವರು ಬ್ರಿಟಿಷ್ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಹೊಂದಿದ್ದರು. ಕರೆಕ್ಟ್. ಅವರು ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಗಳನ್ನು ಪ್ರಾರಂಭಿಸಿದರು. ನೋ. ಇದನ್ನ ಸ್ಟಾರ್ಟ್ ಮಾಡಿದವರು ಎಕ್ಸ್ಟ್ರೀಮಿಸ್ಟ್. ಓಕೆ. ನಾಟ್ ಮಾಡರೇಟ್ಸ್. ದೆನ್ ಅವರು ಸಂವಿಧಾನಿಕ ಮತ್ತು ಶಾಸನಬದ್ಧ ವಿಧಾನಗಳನ್ನು ಅನುಸರಿಸಿದರು. ಕರೆಕ್ಟ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ದೆನ್ ಅರೆ ಸರ್ಕಾರಿ ಎಂದು ಯಾವುದನ್ನು ಕರೆಯಲಾಗುತ್ತಿತ್ತು? ಅವಾಗ್ಲೇ ಹೇಳಿದ್ವಲ್ವಾ, ಬದ್ರುದ್ದೀನ್ ತ್ಯಾಬ್ಜಿ ಇದನ್ನ ಅಪೋಸ್ ಮಾಡೋದು ಆಫ್ ಅಫಿಷಿಯಲ್ ಅನ್ನೋದನ್ನ ಅಂತ. ಯಾವುದನ್ನ ಕರೀತಿದ್ರು? ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892, ಮಾರ್ಲೆ ಮಿಂಟೋ ಸುಧಾರಣೆಗಳು, ಕಾಂಗ್ರೆಸ್ ಸ್ಥಾಪನೆ, ಬಂಗಾಳದ ವಿಭಜನೆ. ಆನ್ಸರ್ ಈಸ್ ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ನೆನ್ಪಿರ್ಲಿ.
ಇದನ್ನ ನಾವು ಅರೆ ಸರ್ಕಾರಿ ಅಂತ ಕರಿತಿದ್ರು. ಇದು ಮೇ ಬಿ ನಿಮಗೆ ಫಸ್ಟ್ ಟೈಮ್ ಕೇಳಿರ್ಬೋದು ತುಂಬಾ ಜನ. ಸೊ ನೆನ್ಪಿರ್ಲಿ. ಓಕೆನಾ? ನೆಕ್ಸ್ಟ್, ದ ಮಿಂಟೋ ದ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಆರ್ ನೌನ್ ಆಸ್ ವಿಚ್ ಆಕ್ಟ್? ವೆರಿ ಈಸಿ ಅಲ್ವಾ? ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909. ಕರೆಕ್ಟ್ ಅಲ್ವಾ? 1909 ಅಲ್ಲಿ ಆಗಿರೋದು. ಆಕ್ಚುಲಿ ಈ ತರ ಕ್ವಶನ್ ಒಂದ್ ಬಂದಿದೆ, ರೀಸೆಂಟ್ ಎಕ್ಸಾಮ್ ಅಲ್ಲೇ ಬಂದಿರೋದು ಇದು. ಓಕೆ, ನೆಕ್ಸ್ಟ್, ಐಎನ್ಸಿಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಸರೋಜಿನಿ ನಾಯ್ಡು, ಅನ್ನಿ ಬೆಸೆಂಟ್, ಕದಂಬನಿ ಗಂಗೂಲಿ, ಸುಶೀಲಾ ನಾಯರ್. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಹೇಳ್ತೀರಾ? ಆನ್ಸರ್ ಈಸ್ ಮೇ ಬಿ ಕದಂಬಿನಿ ಗಂಗೂಲಿ ಅಂತ ಹೇಳ್ತಿರೋ ಏನೋ ಗೊತ್ತಿಲ್ಲ ನನಗೆ. ಸೊ ಆನ್ಸರ್ ಈಸ್, ತುಂಬಾ ಜನ ಹೇಳ್ಬೋದು, ಬಟ್ ಸ್ವಲ್ಪ ರಿವಿಷನ್ ಚೆನ್ನಾಗಿರೋ ಸ್ಟ್ರಾಂಗ್ ಆಗಿರೋರು ಅನ್ನಿ ಬೆಸೆಂಟ್ ಅಂತ ಹೇಳ್ತೀವಿ. ಓಕೆನಾ? ಫಸ್ಟ್ ಅವ್ರು ಹೇಳಿರೋದು. ಸರೋಜಿನಿ ನಾಯ್ಡು ಯಾವಾಗ ಆಗಿದ್ದು ನೆನ್ಪಿದ್ಯಾ? ವೆರಿ ಇಂಪಾರ್ಟೆಂಟ್, 1925. ಓಕೆ, ನೆಕ್ಸ್ಟ್, ಫಸ್ಟ್ ವಿಮೆನ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಅನ್ನಿ ಬೆಸೆಂಟ್. ಯಾವಾಗ? 1917. ಓಕೆ, ನೆಕ್ಸ್ಟ್, ಕದಂಬಿನಿ ಗಂಗೂಲಿ ಬಂದ್ಬಿಟ್ಟು ಶಿ ವಾಸ್ ಅ ಫೀಮೇಲ್ ಡಾಕ್ಟರ್. ಓಕೆನಾ? ಫೀಮೇಲ್ ಡಾಕ್ಟರ್. ಸುಶೀಲಾ ನಾಯರ್ ಬಂದ್ಬಿಟ್ಟು ಫ್ರೀಡಮ್ ಫೈಟರ್, ನೆನ್ಪಿರ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಐಎನ್ಸಿ ಸ್ಥಾಪನೆಯ ಸಮಯದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ರು? ಲಾರ್ಡ್ ಲಿಟ್ಟನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಡಫರಿನ್, ಲಾರ್ಡ್ ಲ್ಯಾನ್ಸ್ಡೌನ್. ಆನ್ಸರ್ ಈಸ್ ಲಾರ್ಡ್ ಡಫರಿನ್. ಓಕೆ, ಆಪ್ಷನ್ ಸಿ is the correct answer. Okay. Next question ಹೋಗೋಣ. So next question, 21st. 1905 ಬಂಗಾಳ ವಿಭಜನೆಯ ಸಮಯದಲ್ಲಿ ಬಂಗಾಳದ ಲೆಫ್ಟಿನೆಂಟ್ ಗವರ್ನರ್ ಯಾರಾಗಿದ್ರು? 1905 ಅಲ್ಲಿ ಸರ್ ಆಂಡ್ರೂ ಫ್ರೇಸರ್, ಸರ್ ಜಾನ್ ಹುಡ್ಬರ್ನ್, ಸರ್ ಜೇಮ್ಸ್ ಬೌರ್ಡಲಿನ್, ಸರ್ ಸ್ಟುವರ್ಟ್ ಹಾಗ್. ಆನ್ಸರ್ ಈಸ್ ಸರ್ ಆಂಡ್ರೂ ಫ್ರೇಸರ್. ಈ ತರ ಕ್ವಶನ್ಸ್ಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಯಾವ ಟೈಮಲ್ಲಿ ಯಾರು ಗವರ್ನರ್ ಆಗಿದ್ರು, ಯಾರು ವೈಸ್ರಾಯ್ ಆಗಿದ್ರು, ಈ ತರ ಕ್ವಶನ್ಸ್ಗಳು ತುಂಬಾನೇ ಬರುತ್ತೆ. ಸೊ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಸ್ವದೇಶಿ ಚಳವಳಿಯ ಸಮಯದಲ್ಲಿ ಸ್ಥಾಪಿಸಲಾದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಯಾವುದು? ಹಿಂದೂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಬೆಂಗಾಲ್ ನ್ಯಾಷನಲ್ ಕಾಲೇಜ್, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ. ಹೇಳ್ತೀರಾ? ಹಿಂದೂ ಯೂನಿವರ್ಸಿಟಿ ಎಲ್ಲಿದ್ದು? ಬನಾರಸ್ ಅಲ್ವಾ? ಬನಾರಸ್ ಅಲ್ಲಿ ಇದ್ದಿದ್ದು ಹಿಂದೂ ಯೂನಿವರ್ಸಿಟಿ. ಬನಾರಸ್ ಹಿಂದೂ ಯೂನಿವರ್ಸಿಟಿ 1916 ಅಲ್ಲಿ ಸ್ಥಾಪಿಸಿದ್ದು. ದೆನ್ ಬೆಂಗಾಲ್ ನ್ಯಾಷನಲ್ ಕಾಲೇಜ್ 1906 ಅಲ್ಲಿ ಶುರು ಆಗಿದ್ದು. ಸೊ ಸ್ವದೇಶಿ ಮೂವ್ಮೆಂಟ್ ಕೂಡ ಅವಾಗ್ಲೇ ಅಲ್ವಾ ಶುರು ಆಗಿದ್ದು, ಪಾರ್ಟಿಷನ್ ಆಫ್ ಬೆಂಗಾಲ್ ಆದಾಗ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಅಲಿಗಢ್ ಯೂನಿವರ್ಸಿಟಿ ಬಂದ್ಬಿಟ್ಟು 1920 ಯಲ್ಲಿ ಸ್ಥಾಪಿಸಲಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೂರತ್ ವಿಭಜನೆಯ ಸಮಯದಲ್ಲಿ ಐಎನ್ಸಿಯ ಅಧ್ಯಕ್ಷರು ಯಾರು? ದಾದಾಬಾಯಿ ನವರೋಜಿ, ರಾಶ್ ಬಿಹಾರ್ ಘೋಷ್, ಸುರೇಂದ್ರ ಬ್ಯಾನರ್ಜಿ, ಪಿ ಆನಂದ ಚಾರ್ಲು.
ಆನ್ಸರ್ ಈಸ್ ರಾಶ್ ಬಿಹಾರಿ ಘೋಷ್. ದಾದಾಬಾಯಿ ನವರೋಜಿ 1906 ಅಲ್ಲಿ ಆಗಿದ್ದು, ಕರೆಕ್ಟ್ ಅಲ್ವಾ? ರಾಶ್ ಬಿಹಾರಿ ರಾಶ್ ಬಿಹಾರಿ ಘೋಷ್ ಬಂದ್ಬಿಟ್ಟು 1907 ಅಲ್ಲಿ ಆಗಿದ್ದು, ಅಂದ್ರೆ ಸೂರತ್ ಸ್ಪ್ಲಿಟ್ ಸಮಯದಲ್ಲಿ. ದೆನ್ ಸುರೇಂದ್ರನಾಥ್ ಬ್ಯಾನರ್ಜಿ 1895 ಅಲ್ಲಿ ಆಗಿದ್ದು. ಓಕೆ. ದೆನ್ ಪಿ ಆನಂದಾಚಾರ್ಲು 1889 ಅಲ್ಲಿ ಆಗಿದ್ದು. ಓಕೆನಾ? ಸೂರತ್ ಸ್ಪ್ಲಿಟ್ ಅಲ್ಲಿ INC ಸ್ಪ್ಲಿಟ್ ಆಯ್ತು. ಓಕೆ, ಅದು ನೆನಪಿರ್ಲಿ. ನೆಕ್ಸ್ಟ್, ಮೌಲ್ಯ ಮಿಂಟೋ ಸುಧಾರಣೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಕ್ಷೇತ್ರಗಳನ್ನು ಏಕೆ ಪರಿಚಯಿಸಲಾಯಿತು? ಹೇಳ್ತೀರಾ? ಮುಸ್ಲಿಮರಿಗೆ ಸಾಕಷ್ಟು ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ಬ್ರಿಟಿಷರ ಆಳುವ ಡಿವೈಡ್ ಅಂಡ್ ರೂಲ್ ನೀತಿಯ ಭಾಗವಾಗಿ ಕಾಂಗ್ರೆಸ್ ಬೇಡಿಕೆಯನ್ನು ಪೂರೈಸಲು ಮುಸ್ಲಿಮರು ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಲು. ಆಪ್ಷನ್ ಈಸ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ ತಗೊಂಬರೋದಕ್ಕೋಸ್ಕರ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಕ್ಷೇತ್ರನ ತಗೊಂಬರ್ತಾರೆ. ಓಕೆ. ನೆಕ್ಸ್ಟ್ 25th, INC ಅಧ್ಯಕ್ಷರಾಗಿ 3 ಬಾರಿ ಆಯ್ಕೆಯಾದವರು ಯಾರು? ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಮಹಾದೇವ್ ಗೋವಿಂದ ರಾನಡೆ, ಗೋಪಾಲಕೃಷ್ಣ ಗೋಖಲೆ. ಆನ್ಸರ್ ಈಸ್ ದಾದಾಬಾಯಿ ನವರೋಜಿ. ಯಾವಾಗ ಅಂತ ಗೊತ್ತಿದ್ಯಾ? 1886. ಆಮೇಲೆ ನೆನ್ಪಿರ್ಲಿ, ಇದು 1893 ಅಂಡ್ 1906. ಓಕೆ. ಈ 3 ವರ್ಷದಲ್ಲಿ ಅವರು 3 ಟೈಮು ಅಧ್ಯಕ್ಷರಾಗ್ತಾರೆ. ಓಕೆ. ನೆಕ್ಸ್ಟ್, ವಂದೇ ಮಾತರಂ ಗೀತೆಯನ್ನು ಮೊದಲು ಸಾರ್ವಜನಿಕವಾಗಿ ಎಲ್ಲಿ ಹಾಡಲಾಯಿತು? INC 1885 ಸೆಷನ್, 1886 ಸೆಷನ್, 1896 ಸೆಷನ್, 1905 ಸೆಷನ್. ಆನ್ಸರ್ ಈಸ್ 1896 ಸೆಷನ್. ನೆನಪಿರ್ಲಿ. ಓಕೆ. ಈ ಗೀತೆನ ಬರ್ದವ್ರು ಯಾರು? ಬಂಕಿಂಚಂದ್ರ ಚಟರ್ಜಿ. ಓಕೆ. ನೆಕ್ಸ್ಟ್ ಹೋಗೋಣ. 27. ವಾಟ್ ವಾಸ್ ಬಾಯ್ಕಾಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸ್ವದೇಶಿ ಮೂವ್ಮೆಂಟ್? ಬಹಿಷ್ಕಾರ ಎಂದರೆ ಏನು? ಬಾಯ್ಕಾಟಿಂಗ್ ಬ್ರಿಟಿಷ್ ಗೂಡ್ಸ್, ಬಾಯ್ಕಾಟಿಂಗ್ ಬ್ರಿಟಿಷ್ ಅಫಿಷಿಯಲ್ಸ್, ಬಾಯ್ಕಾಟಿಂಗ್ ಬ್ರಿಟಿಷ್ ಇಂಗ್ಲಿಷ್, ಆಲ್ ದಿ ಅಬೋವ್. ಆಪ್ಷನ್ ಈಸ್ ಆಲ್ ದಿ ಅಬೋವ್. ಓಕೆ. ಆದಷ್ಟು ಸ್ವದೇಶಿ ಕಾನ್ಸೆಪ್ಟ್ ನ ತಗೊಂಬರೋಣ ಅಂತ ಇದನ್ನ ತಗೊಂಡ್ಬಂದಿತ್ತು, ಬಾಯ್ಕಾಟ್ ಮಾಡೋದಕ್ಕೆ ಶುರು ಮಾಡಿದ್ದು. ಓಕೆ. ನೆಕ್ಸ್ಟ್, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಮುಸ್ಲಿಂ ಲೀಗ್? ಸರ್ ಸೈಯದ್ ಅಹಮದ್ ಖಾನ್, ನವಾಬ್ ಮೊಶೈನ್ ಉಲ್ ಮುಲ್ಕ್, ಸರ್ ಆಗಾ ಖಾನ್ III, ಮೌಲಾನಾ ಮೊಹಮ್ಮದ್ ಅಲಿ. ಆನ್ಸರ್ ಈಸ್ ಸರ್ ಆಗಾ ಖಾನ್ III. ಓಕೆ. ಫಸ್ಟ್ ಪ್ರೆಸಿಡೆಂಟ್ ಆಫ್ ಮುಸ್ಲಿಂ ಲೀಗ್ ಅವರು. ದೆನ್ ಸರ್ ಸೈಯದ್ ಅಹಮದ್ ಖಾನ್ ಈಸ್ ದ ಯಾರು? ಫೌಂಡರ್ ಆಫ್ ಅಲಿಗರ್ ಮೂವ್ಮೆಂಟ್. ನೆನ್ಪಿರ್ಲಿ, ಅಲಿಗರ್ ಮೂವ್ಮೆಂಟ್. ಓಕೆ. ದೆನ್ ನವಾಬ್ ಮೊಹಿಸಿನ್ ಉಲ್ ಮುಲ್ಕ್ ಬಂದ್ಬಿಟ್ಟು ಮುಸ್ಲಿಂ ಲೀಗ್ ಫೌಂಡರ್. ನೆನ್ಪಿಟ್ಕೊಳ್ಳಿ. ಓಕೆ. ದೆನ್ ಮೌಲಾನಾ ಮೊಹಮ್ಮದ್ ಅಲಿ ಲೇಟರ್ ಪ್ರೆಸಿಡೆಂಟ್, ಅಂದ್ರೆ ಮುಂದೆ ಮುಸ್ಲಿಂ ಲೀಗ್ ಅಲ್ಲಿ ಅವರು ಕೂಡ ಪ್ರೆಸಿಡೆಂಟ್ ಆಗಿದ್ರು. ಮುಸ್ಲಿಂ ಲೀಗ್ ಯಾವಾಗ ಫೌಂಡ್ ಆಗಿದ್ದು? 1906. ಎಲ್ಲಿ? ಢಾಕಾದಲ್ಲಿ. ಓಕೆ. ಢಾಕಾದಲ್ಲಿ. ಓಕೆ. ಢಾಕಾ ಬಾಂಗ್ಲಾದೇಶ್, ಇವಾಗಿನ ಬಾಂಗ್ಲಾದೇಶಲ್ಲಿ. ಓಕೆ. ಢಾಕಾದಲ್ಲಿ ಫೌಂಡ್ ಆಗಿದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. INCಯ ಮುಂಬೈ ಅಧಿವೇಶನ 1885 ನಲ್ಲಿ ಒಟ್ಟು ಎಷ್ಟು ಪ್ರತಿನಿಧಿಗಳು ಭಾಗವಹಿಸಿದ್ದರು? ಇದು ಆಲ್ರೆಡಿ ಹೇಳಿದೆ, 72. ಫಸ್ಟ್ಗೆನೆ ಹೇಳಿದೀನಿ ನಾನು. ಓಕೆ. ನೆಕ್ಸ್ಟ್ ಕ್ವಶನ್, ಹೂ ವಾಸ್ ದ ಫಸ್ಟ್ ನ್ಯಾಷನಲ್ ಲೀಡರ್ ಟು ಯೂಸ್ ಟರ್ಮ್ ಸ್ವರಾಜ್ ಅಂತ ಫಸ್ಟ್ ಬಳಸಿದ ನಾಯಕ ಯಾರು? ಪದ ಬಳಸಿದವರು ಯಾರು? ಬಾಲಗಂಗಾಧರ್ ತಿಲಕ್, ದಾದಾಬಾಯಿ ನವರೋಜಿ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು. ಆನ್ಸರ್ ಈಸ್ ಬಾಲಗಂಗಾಧರ್ ತಿಲಕ್. ಓಕೆ. ದೆನ್ 1906 ಅಲ್ಲಿ
ಇದೊಂದು ನೆನ್ಪಿಟ್ಕೊಳ್ಳಿ. 1906 ಅಧಿವೇಶನದಲ್ಲಿ ಇವರೇ ಅಲ್ವಾ ಪ್ರೆಸಿಡೆಂಟ್ ಆಗಿದ್ದು. ಅವಾಗ ಇವರು ಸ್ವರಾಜ್ ಅನ್ನೋ ಪದನ ಬಳಸ್ತಾರೆ. ಯಾರು? ದಾದಾಬಾಯಿ ನವರೋಜಿ. ಅಂದ್ರೆ INC ಸೆಷನ್ ಅಲ್ಲಿ ಫಸ್ಟ್ ಟೈಮ್ ಬಳಸ್ತವ್ರು. ಬಟ್ ಇದನ್ನ ಜನಪ್ರಿಯಗೊಳಿಸ್ತವ್ರು, ಒಂದ್ ಸೆಕೆಂಡ್ ತಪ್ಪೇಳ್ದೆ, ಸಾರಿ. ಫಸ್ಟ್ ಟೈಮು 1906 ಅಲ್ಲಿ ಸ್ವರಾಜ್ ಅಂತ ಬಳಸ್ತವ್ರು ಯಾರು? ದಾದಾಬಾಯಿ ನವರೋಜಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಬಟ್ ಈ ವರ್ಡ್ನ ತುಂಬಾ ಫೇಮಸ್ ಮಾಡಿದವ್ರು ಯಾರು ಅಂದ್ರೆ ಬಾಲ ಗಂಗಾಧರ್ ತಿಲಕ್. ಬಟ್ ಫಸ್ಟ್ ಟೈಮ್ ಇದನ್ನ ಬಳಸ್ತವ್ರು ಯಾರು ಅಂದ್ರೆ ಯಾರು? ದಾದಾಬಾಯಿ ನವರೋಜಿ. ಓಕೆ. ಈ ಟೈಮಲ್ಲಿ ಮಹಾತ್ಮ ಗಾಂಧಿ ಇನ್ನೂ ಎಂಟ್ರಿ ಆಗಿರ್ಲಿಲ್ಲ. ಸ್ವರಾಜ್ ಅನ್ನೋದು ಕಾನ್ಸೆಪ್ಟ್ ಬಂದಾಗ 1905 ಅಲ್ಲಿ ಪಾರ್ಟಿಷನ್ ಆದಾಗ 1906 ಅಲ್ಲಿ ಸೆಷನ್ ನಲ್ಲಿ ದಾದಾಬಾಯಿ ನವರೋಜಿ ಅವರು ಸ್ವರಾಜ್ ಅನ್ನೋ ವರ್ಡ್ನ ಯೂಸ್ ಮಾಡ್ತಾರೆ. ಬೈಕಾಟಿಂಗ್ ಆಲ್ ದ ಫಾರಿನ್ ಗೂಡ್ಸ್ ಅಥವಾ ಫಾರಿನ್ ಎಜುಕೇಶನ್ ಎಲ್ಲಾನು ಬಾಯ್ಕಾಟ್ ಮಾಡ್ತಾರೆ ಅಲ್ವಾ. ಸೊ ಅದಾದ್ಮೇಲೆ ಬಾಲ್ ಗಂಗಾಧರ್ ತಿಲಕ್ ಅವರು ತುಂಬಾನೇ ಫೇಮಸ್ ಮಾಡ್ತಾರೆ. ಸೊ ಈ ಕಾನ್ಸೆಪ್ಟ್ ಫಸ್ಟ್ ಬಂದಿದ್ದೆ ಆಲ್ಮೋಸ್ಟ್ ಪಾರ್ಟಿಷನ್ ಆಫ್ ಬೆಂಗಾಲ್ ಪೀರಿಯಡ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, INCಯ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷರು ಯಾರು? WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ ಅಂಡ್ ಸುರೇಂದ್ರನಾಥ್ ಬ್ಯಾನರ್ಜಿ, ಬದರುದ್ದೀನ್ ತ್ಯಾಬ್ಜಿ. ಆನ್ಸರ್ ಹೇಳ್ತೀರಾ? ಆನ್ಸರ್ ಈಸ್ ದಾದಾಬಾಯಿ ನವರೋಜಿ. ಓದಿದ್ವಿ ಅಲ್ಲ 3 ಸೆಷನ್ ಯಾವ್ದ್ಯಾವ್ದು ಅಂತ. ಯಾವ್ದಾದ್ರು ನೆನ್ಪಿದ್ಯಾ? ನೆನ್ಪಿರ್ಬೇಕು. 1886, 1893 ಅಂಡ್ 1906. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 32. 1905 ಬಂಗಾಳ ವಿಭಜನೆಯ ವಿರುದ್ಧದ ಚಳುವಳಿಯ ಸಂದರ್ಭದಲ್ಲಿ ಬಂಗಾಳದ ಘೋಷಣೆ ಯಾವುದು? ಯಾವ ಘೋಷಣೆ ಇತ್ತು? ಜೈ ಹಿಂದ್, ವಂದೇ ಮಾತರಂ, ಇನ್ಕಿಲಾಬ್ ಜಿಂದಾಬಾದ್, ಸತ್ಯಮೇವ ಜಯತೆ. ಆನ್ಸರ್ ಈಸ್ ವಂದೇ ಮಾತರಂ. ಬಿ. ಜೈ ಹಿಂದ್ ಯಾವಾಗ ಬಂದಿದ್ದು? ಆಲ್ಮೋಸ್ಟ್ 1947 ನಂತರ ಬಂದಿದ್ದು. ನಮ್ಗೆ ಫ್ರೀಡಮ್ ಬರೋ ಟೈಮಲ್ಲಿ ಬಂದಿದ್ದು. ಓಕೆ. ದೆನ್ ಇನ್ಕಿಲಾಬ್ ಜಿಂದಾಬಾದ್, ಇಟ್ಸ್ ಅ ವೆರಿ ಫೇಮಸ್ ಏನಂತಾರೆ ಸ್ಲೋಗನ್ ಬೈ ಭಗತ್ ಸಿಂಗ್. ಕರೆಕ್ಟ್ ಅಲ್ವಾ? ದೆನ್ ಸತ್ಯಮೇವ ಜಯತೆ ಅದು ರಾಷ್ಟ್ರೀಯ ಧ್ಯೇಯವಾಕ್ಯ, ನ್ಯಾಷನಲ್ ಮೋಟೋ. ಓಕೆನಾ? ಇನ್ನೊಂದು ನೆನಪಿರ್ಲಿ, ಒಂದೇ ಮಾತರಂ ಬಂದ್ಬಿಟ್ಟು ಯಾರು ಬರ್ದಿದ್ದು? ಬಂಕಿಮಚಂದ್ರ ಚಾಟರ್ಜಿ ಅಲ್ವಾ? ಬಂಕಿಮಚಂದ್ರ ಚಾಟರ್ಜಿ. ಓಕೆ. ಯಾವ ಪುಸ್ತಕದಿಂದ ತಗೊಂಡ್ಬಂದಿರೋದು ಇದು? ನೆನ್ಪಿರ್ಲಿ, ಆನಂದ ಮಠ್. ಆನಂದ್ ಮಠ್. ಓಕೆ. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. INCಯ ಸೂರತ್ ಅಧಿವೇಶನ ವಿಫಲವಾಗಲು ಕಾರಣವೇನು? ಸರ್ಕಾರವು ಅಧಿವೇಶನವನ್ನು ನಿಷೇಧಿಸಿತು, ಮಿತವಾದಿಗಳು ಮತ್ತು ತೀವ್ರವಾದಿಗಳ ನಡುವಿನ ಭಿನ್ನಾಭಿಪ್ರಾಯ, ಸಾಕಷ್ಟು ಪ್ರತಿನಿಧಿಗಳು ಭಾಗವಹಿಸಲಿಲ್ಲ, ದೆನ್ ಅಧ್ಯಕ್ಷರು ತಮ್ಮ ಸ್ಥಾನಮಾನ ರಾಜೀನಾಮೆ ನೀಡಿದರು. ಇದು ಆಲ್ರೆಡಿ ಓದಿದ್ವಿ. 1907 ಅಲ್ಲಿ ಸೂರತ್ ಸ್ಪ್ಲಿಟ್ ಆಯ್ತು, ಅಂದ್ರೆ INC ಅಲ್ಲಿ ಸ್ಪ್ಲಿಟ್ ಆಯ್ತು. ಯಾರ ಮಧ್ಯೆ? ಅಫ್ಕೋರ್ಸ್ ಡಿಫರೆನ್ಸ್ ಬಿಟ್ವೀನ್ ಮಾಡರೇಟ್ ಮತ್ತು ಎಕ್ಸ್ಟ್ರೀಮಿಸ್ಟ್ ಇಂದ INC ಸ್ಪ್ಲಿಟ್ ಆಯ್ತು. ಓಕೆನಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಧ್ಯಕ್ಷರು ತಮ್ಮ ಸ್ಥಾನಕ್ಕೇನು ರಾಜೀನಾಮೆ ಕೊಡ್ಲಿಲ್ಲ ಯಾರು. ಓಕೆನಾ? ದೆನ್ INCಯ ಮದ್ರಾಸ್ ಅಧಿವೇಶನದಲ್ಲಿ ಎಷ್ಟು ಪ್ರತಿನಿಧಿಗಳು ಭಾಗವಹಿಸಿದ್ದರು? ಹೇಳ್ತೀರಾ? ಎಪ್ಪತ್ತೆರಡು. 87ರಲ್ಲಿ ಕೇಳ್ತಿದ್ದಾರೆ. 85ರಲ್ಲಿ 72. ನಮಗ್ ಗೊತ್ತಿರೋದೆ ಅದು. ಕರೆಕ್ಟ್ ಅಲ್ವಾ? ಸೊ 1885 ಅಲ್ಲಿ ಇದು. ಓಕೆನಾ? ಇವಾಗ 87ರಲ್ಲಿ ಕೇಳ್ತಿದ್ದಾರೆ. ಸೊ ಇದಂತೂ ಅಲ್ಲ. ಕರೆಕ್ಟ್ ಅಲ್ವಾ? ಮತ್ತೆ ಯಾವುದು? ನೀವ್ ಹೇಳಿ, ಸ್ವಲ್ಪ ಟೈಮ್ ಕೊಡ್ತೀನಿ ನಿಮ್ಗೋಸ್ಕರ.
ಹೇಳ್ತೀರಾ? ಆನ್ಸರ್ ಇಸ್ ಬಿ, 100 ಜನ. ಓಕೆ, ದೆನ್ 150 ಬಂದ್ಬಿಟ್ಟು 1887 ಅಲ್ಲಿ 150 ಜನ. ಓಕೆ, 200 ಜನ ಅನ್ನೋ ಕಾನ್ಸೆಪ್ಟ್ ತಪ್ಪಿದೆ. ಓಕೆನಾ, ನೆಕ್ಸ್ಟ್ ಹೋಗೋಣ. ಒಂದೇ ಒಂದ್ ಸೆಕೆಂಡ್, ನನಗೊಂದು ಕಾಲ್ ಬರ್ತಿದೆ. ಒಂದ್ ಸೆಕೆಂಡ್. ಕ್ವಶನ್ಗೆ ಹೋಗೋಣ. 35th ಒನ್. 1905ರ ಬಂಗಾಳ ವಿಭಜನೆಯ ವಿರುದ್ಧದ ಸ್ವದೇಶಿ ಚಳುವಳಿಯ ಸಮಯದಲ್ಲಿ ಸ್ಥಾಪಿಸಲಾದ ಪ್ರಮುಖ ಸಂಸ್ಥೆಗಳು ಯಾವುವು? ಬೆಂಗಾಲ್ ನ್ಯಾಷನಲ್ ಕಾಲೇಜ್, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್, ಸ್ವದೇಶಿ ಬ್ಯಾಂಕ್, ಜಗದ್ಗುರು ಶಂಕರಾಚಾರ್ಯರ ಮಠ. ಆನ್ಸರ್ ಈಸ್ ಬೆಂಗಾಲ್ ನ್ಯಾಷನಲ್ ಕಾಲೇಜ್. ಕರೆಕ್ಟ್. ಯಾವಾಗ ಸ್ಟಾರ್ಟ್ ಮಾಡಿದ್ದು? ಫೌಂಡ್ ಆಗಿದ್ದು 1906 ಅಲ್ವಾ? ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ಕೂಡ 1906 ಅಲ್ಲೇ ಆಗಿದ್ದು. ದೆನ್ ಸ್ವದೇಶಿ ಬ್ಯಾಂಕ್ ಕೂಡ 1906 ಅಲ್ಲೇ ಆಗಿದ್ದು. ಬಟ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬಿಡಿ. ಜಗದ್ಗುರು ಶಂಕರಾಚಾರ್ಯರ ಮಠ ಬೇರೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 36. ಪಾರ್ಲಿಮೆಂಟ್ ಸುಧಾರಣೆಗಳಲ್ಲಿ ಕೇಂದ್ರ ಶಾಸಕಾಂಗ ಮಂಡಳಿಯ ಗಾತ್ರವನ್ನು ಎಷ್ಟಕ್ಕೆ ಹೆಚ್ಚಿಸಲಾಯಿತು? 16ರಿಂದ 40ಕ್ಕೆ, 16ರಿಂದ 60ಕ್ಕೆ, 20ರಿಂದ 50ಕ್ಕೆ, 20ರಿಂದ 60ಕ್ಕೆ. ಆನ್ಸರ್ ಈಸ್ 16ರಿಂದ 60ಕ್ಕೆ. ಓಕೆ, ನೆಕ್ಸ್ಟ್. INCಯ ಕಲ್ಕತ್ತಾ ಅಧಿವೇಶನ 1906ರ ಅಧ್ಯಕ್ಷರು ಯಾರಾಗಿದ್ರು? 1906 ಅಲ್ಲಿ ಯಾರಾಗಿದ್ರು? ದಾದಾಬಾಯಿ ನವರೋಜಿ. ಓದದ್ವಲ್ವಾ? 1886, 1893 ಅಂಡ್ 1906 ಅಲ್ಲಿ. ಕರೆಕ್ಟ್ ಅಲ್ವಾ? 1906 ರ INC ಅಧಿವೇಶನದಲ್ಲಿ ಅಂಗೀಕರಿಸಲಾದ ಮಹತ್ವದ ನಿರ್ಣಯವೇನು? ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾವು ಓದಿದ್ವಿ ಇದು. ಹೇಳ್ತೀರಾ ಯಾರಾದ್ರೂ? ಸ್ವದೇಶಿ ರೆಸಲ್ಯೂಷನ್, ಸ್ವದೇಶಿ ನಿರ್ಣಯ. ಓಕೆ, 39. INCಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಲಾರ್ಡ್ ಡಫರಿನ್, ಸರ್ ವಿಲಿಯಂ ವೆಡ್ಬರ್ನ್, ಲಾರ್ಡ್ ರಿಪ್ಪನ್, ಸರ್ ಹೆನ್ರಿ ಕಾಟನ್. ಆನ್ಸರ್ ಈಸ್ ಸರ್ ವಿಲಿಯಂ ವೆಡ್ಬರ್ನ್. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್. ಸ್ವದೇಶಿ ಚಳವಳಿಯ ಸಮಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ಎಂಬ ಪರಿಕಲ್ಪನೆಯು ಹೇಗೆ ವಿಕಸನಗೊಂಡಿತು? ಇದು ಆಂಗ್ಲ ಶಿಕ್ಷಣವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿತು. ನೋ, ರಾಂಗ್. ಇದು ಸ್ವದೇಶಿ ಮತ್ತು ಆಂಗ್ಲ ಶಿಕ್ಷಣದ ಸಮ್ಮಿಲನವನ್ನು ಸ್ಥಾಪಿಸಿತು. ಕರೆಕ್ಟಾ? ಕರೆಕ್ಟ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 41. INCಯ ಮೊದಲ ಅಧಿವೇಶನದಲ್ಲಿ ಬ್ರಿಟಿಷ್ ಸರ್ಕಾರದ ಯಾವ ನೀತಿಯನ್ನು ಪ್ರಶ್ನಿಸಲಾಯಿತು? ಆರ್ಥಿಕ ಮತ್ತು ಶಿಕ್ಷಣ ನೀತಿಗಳು, ಮಿಲಿಟರಿ ಮತ್ತು ವಿದೇಶಾಂಗ ನೀತಿಗಳು, ಕೃಷಿ ಮತ್ತು ನೀರಾವರಿ ನೀತಿಗಳು, ತೆರಿಗೆ ಮತ್ತು ವ್ಯಾಪಾರ ನೀತಿಗಳು. ಆನ್ಸರ್ ಈಸ್ ಎಕನಾಮಿಕ್ ಮತ್ತು ಎಜುಕೇಶನಲ್ ಪಾಲಿಸೀಸ್. ಓಕೆ, ನೆಕ್ಸ್ಟ್. 42nd. ವೈ ವರ್ ದ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಕಾಲ್ಡ್ ಆಫ್ ಅಫಿಷಿಯಲ್ಸ್? ಅವುಗಳನ್ನು ಅರ್ಧದಷ್ಟು ಮಾತ್ರ ಜಾರಿಗೊಳಿಸಲಾಯಿತು. ಅವುಗಳು ಸರ್ಕಾರದ ಅಧಿಕೃತ ನಿಯಮವನ್ನು ಪ್ರತಿಬಿಂಬಿಸಲಿಲ್ಲ. ಅವುಗಳನ್ನು ಅಧಿಕೃತ ಮತ್ತು ಅನಧಿಕೃತ ಸದಸ್ಯರು ಜಂಟಿಯಾಗಿ ರಚಿಸಿದರು. ಅವುಗಳು ಭಾರತೀಯರ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಪರಿಗಣಿಸಲಿಲ್ಲ. ಆನ್ಸರ್ ಈಸ್ ಸಿ. ಅವುಗಳನ್ನು ಅಧಿಕೃತ ಮತ್ತು ಅನಧಿಕೃತ ಸದಸ್ಯರು ಜಂಟಿಯಾಗಿ ರಚಿಸಿದರು. ಓಕೆ, ನೆನ್ಪಿರ್ಲಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ 43. INCಯ ನಾಗ್ಪುರ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? ಪಿ ಆನಂದಾಚಾರ್ಲು, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಮಹದೇವ್ ಗೋವಿಂದ್ ರನಾಡೆ. ಆನ್ಸರ್ ಈಸ್ ಪಿ ಆನಂದಾಚಾರ್ಲು. ಓಕೆ, ನೆಕ್ಸ್ಟ್. ಸ್ವದೇಶಿ ಚಳವಳಿಯ ಸಮಯದಲ್ಲಿ ಬಹಿಷ್ಕಾರ ಚಳವಳಿಯು ಯಾವುದನ್ನು ಗುರಿಯಾಗಿಸಿ ಇಟ್ಟುಕೊಂಡಿತ್ತು? ಬ್ರಿಟಿಷ್ ಗೂಡ್ಸ್, ಬ್ರಿಟಿಷ್ ಎಜುಕೇಶನ್, ಬ್ರಿಟಿಷ್ ಕೋರ್ಟ್, ಆಲ್ ದಿ ಎಬೋ. ಓಕೆ, ಸ್ವದೇಶಿ ಚಳವಳಿಯಲ್ಲಿ ಅದಷ್ಟನ್ನು ಬಾಯ್ಕಾಟ್ ಮಾಡಿದ್ರು. ಓಕೆ, ನೆಕ್ಸ್ಟ್ 45th. Who was the president of Amritsar session INC 1896? ಹೇಳ್ತೀರಾ? ಆನ್ಸರ್ ಈಸ್ ರಹಮತುಲ್ಲಾ ಸಯಾನಿ. ಸುರೇಂದ್ರನಾಥ್ ಬ್ಯಾನರ್ಜಿ 1895 ಅಲ್ಲಿ, ಅಂದ್ರೆ ಇದ್ರ ಹಿಂದಿನ ಸೆಷನ್. ದೆನ್ ದಾದಾಬಾಯಿ ನವರೋಜಿ 1893 ಅಲ್ಲಿ. ಮಹದೇವ್ ಗೋವಿಂದ ರನಾಡೆ ಇವರು ಅಧ್ಯಕ್ಷರಾಗಿರ್ಲಿಲ್ಲ. ರಹಮತುಲ್ಲಾ 1896. ಓಕೆ, ನೆಕ್ಸ್ಟ್. ವಾಟ್ ವಾಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್? ಹೇಳ್ತೀರಾ?
ಮಿತವಾದಿಗಳು ಬ್ರಿಟಿಷ್ ಸರ್ಕಾರದ ಮೇಲೆ ವಿಶ್ವಾಸ ಹೊಂದಿದ್ದರೂ ತೀವ್ರವಾದಿಗಳು ಹೊಂದಿರಲಿಲ್ಲ. ಕರೆಕ್ಟ್. ಮಿತವಾದಿಗಳು ಸಂವಿಧಾನ ವಿಧಗಳನ್ನು ಬಳಸಿದರು, ತೀವ್ರವಾದಿಗಳು ಆತ್ಮಬಲ ಮತ್ತು ಸ್ವದೇಶಿಯನ್ನು ಬಳಸಿದರು. ಕರೆಕ್ಟ್. ಮಿತವಾದಿಗಳು ಸ್ವರಾಜನ್ನು ಬಳಸಿದರು, ತೀವ್ರವಾದಿಗಳು ಸ್ವತಂತ್ರವನ್ನು ಬಳಸಿದರು. ಸೊ ಎಲ್ಲಾನು ಕರೆಕ್ಟ್ ಇದೆ. ಓಕೆ. 47. ಐಎನ್ಸಿಯ ಮುಂಬೈ ಅಧಿವೇಶನದ ಅಧ್ಯಕ್ಷರು ಯಾರು? ಸರ್ ವಿಲಿಯಂ ವೆಡ್ಬರ್ನ್, ಸುರೇಂದ್ರನಾಥ್ ಬ್ಯಾನರ್ಜಿ, ಬದ್ರುದ್ದೀನ್ ತ್ಯಾಬ್ಜಿ, ದಾದಾಬಾಯಿ ನವರೋಜಿ. ಆನ್ಸರ್ ಈಸ್ ಸರ್ ವಿಲಿಯಂ ವೆಡ್ಬರ್ನ್. ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸುರೇಂದ್ರನಾಥ್ ಬ್ಯಾನರ್ಜಿ 1895 ಅಲ್ಲಿ, ನೆನಪಿರ್ಲಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಬದ್ರುದ್ದೀನ್ ತ್ಯಾಬ್ಜಿ 1887 ಅಲ್ಲಿ, ದೆನ್ ದಾದಾಬಾಯಿ ನವರೋಜಿ 1886 ಅಲ್ಲಿ. Okay. Next, what strategy did INC adopt after the 1905 partition of Bengal? Constitutional petition, Swadeshi and boycott, armed resistance, passive resistance. Answer is Swadeshi and Bahishkar. Swadeshi ಮತ್ತು Bahishkar. Boycott. Okay, next. Who was the president of Pune session of INC 1895? Answer is ಮಹದೇವ ಗೋವಿಂದ ರನಾಡೆ. ಸುರೇಂದ್ರನಾಥ್ ಬ್ಯಾನರ್ಜಿ ಯಾವಾಗ ಆಗಿದ್ದು? 1895. ರಿವಿಷನ್ ಇನ್ನೊಂದ್ಸಲ. ದೆನ್ ಪುಣೆ ಸೆಷನ್ ಅಲ್ಲಿ 1895 ಅಲ್ಲಿ ಮಹದೇವ್ ಗೋವಿಂದ ರನಾಡೆ. ದೆನ್ ದಾದಾಬಾಯಿ ನವರೋಜಿ 1893, 1886, 1903. ನೈನ್ಟೀನ್ ನಾಟ್ ಸಿಕ್ಸ್ ಅಲ್ಲಿ ಆಗಿದ್ದು. ಗೋಪಾಲಕೃಷ್ಣ ಗೋಖಲೆ ಬಂದ್ಬಿಟ್ಟು 1905 ಅಲ್ಲಿ, ನೆನ್ಪಿರ್ಲಿ. ಓಕೆ. ರನಾಡೆ ಅವನ ಏನಂತ ಕರೀತಾರೆ? ಇಂಡಿಯನ್ ಸೋಷಿಯಲ್ ರಿಫಾರ್ಮರ್. ಅದೊಂದು ನೆನ್ಪಿರ್ಲಿ. ಇಂಡಿಯನ್ ಸೋಷಿಯಲ್ ರಿಫಾರ್ಮರ್. ಓಕೆ. ನೆಕ್ಸ್ಟ್, 1906 ಅಧಿವೇಶನದಲ್ಲಿ ಸ್ವರಾಜ್ ಪದವನ್ನು ಯಾರು ಬಳಸಿದರು? ಇದು ವೆರಿ ಈಸಿ ಕ್ವಶನ್, ಯಾಕಂದ್ರೆ ಆಲ್ರೆಡಿ ಓದಿದೀವಿ, ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ದಾದಾಬಾಯಿ ನವರೋಜಿ, ಬಾಲ ಗಂಗಾಧರ್ ತಿಲಕ್, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ. ಸೊ ವೆರಿ ಈಸಿ ಕ್ವಶನ್. ಈ ಕ್ವಶನ್ಗೆ ನೀವು ಆನ್ಸರ್ ಕಮೆಂಟ್ ಅಲ್ಲಿ ಹೇಳ್ತೀರಾ. ಓಕೆ. ಸೊ ಮತ್ತೆ ನೆಕ್ಸ್ಟ್ ಸೆಷನ್ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ.